ಆತ್ಮೀಯ ಬಂಧುಗಳೇ, ನೀರಿನ ಬಗ್ಗೆ ಈಗಾಗಲೇ ಮಾತನಾಡಿದ್ದೀನಿ. ಅದರ ಮುಂದುವರಿದ ಭಾಗವಾಗಿ ಹೇಳೋದೇ ಆದರೆ, ಇತ್ತೀಚೆಗೆ ನಗರ, ಪಟ್ಟಣ ಪ್ರದೇಶಗಳಲ್ಲಿ ನಾವು ಈ ಮದುವೆ, ಇನ್ನಿತರೆ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ, ಊಟ ಉಪಚಾರ ಮಾಡೋ ಸಂದರ್ಭದಲ್ಲಿ ಬಾಟಲ್‌ನಲ್ಲಿ ನೀರು ಕೊಡ್ತಾರೆ. ಅರ್ಧ ಲೀಟರ್ ನೀರು ಕೊಡ್ತಾರೆ. ಆಗ ಎಷ್ಟೋ ಜನ ಆ ನೀರನ್ನ ವೇಸ್ಟ್ ಮಾಡ್ತಾರೆ. ಏನೋ ಅವಮಾನವೋ ಏನೋ ಅನ್ನುವ ಹಾಗೆ. ಆ ಉಳಿದ ನೀರನ್ನ ಕೈಲಿ ಹಿಡ್ಕೊ ಹೋಗ್ದೇನೆ ಕೆಲವರು ಕೈ ತೊಳೆಯಕ್ಕೆ ಬಳಸುವಂತಹದ್ದು. ಅದಕ್ಕೆ ಎಷ್ಟು ಖರ್ಚಾಗಿರುತ್ತಲ್ವಾ? ಏನು ಊಟದ ವ್ಯವಸ್ಥೆ ಮಾಡಿರುವಂತಹ ಜನ ಎಷ್ಟು ದುಡ್ಡು ಖರ್ಚು ಮಾಡ್ಕೊಂಡಿರ್ತಾರೆ. ಅದನ್ನ ಕೈಲಿ ಹಿಡ್ಕೊಂಡು ಹೋಗಿ ಬಳಸ್ಕೊಳ್ಳಲ್ಲ. ಬಿಸಾಕುವಂತಹದ್ದು, ಬಿಟ್ಟು ಹೋಗುವಂತಹದ್ದು. ಜೊತೆಗೆ ಆ ಊಟದ ವ್ಯವಸ್ಥೆ ಮಾಡುವಂತವ್ರು ಕೂಡ ಕೊನೆ ಪಕ್ಷ ಆ 1/4 ಲೀಟರ್ ಬಾಟ್ಲು ಕೊಟ್ರೆ ಬೇಕಾದ್ರೆ ಮತ್ತೆ ಕೊಡ್ಬೋದು. ಅದನ್ನಾರು ಮಾಡ್ಬೋದು. ಈ ರೀತಿ ನಾವು ಆ ಬಾಟ್ಲ್ ನೀರಂದ್ರೆ ನೋಡಿರ್ಲೇ ಇಲ್ಲ ಬಿಡಿ. ಕೆರೆ ಕಟ್ಟೆಗಳಲ್ಲಿ ನೀರನ್ನ ಬಳಸ್ತಿದ್ವಿ. ಆಗ ಬೋರು ಕೂಡ ಇರ್ಲಿಲ್ಲ. ಬಾವಿ ನೀರನ್ನೇ ಬಳಸ್ತಿದ್ವಿ. ಅದು ಆನಂತರ ಏನು ಬಾಟ್ಲ್ ನೀರು ಬಂತಲ್ಲ, ಆ ನೀರಿಗೂ ಕೂಡ ಕಾಸು ಕೊಡುವಾಗಾಯ್ತು. ಈಗ ಏನು 1 ಲೀಟ್ರು ಹಾಲ್ಗಿರೋ ಬೆಲೆ ಆ 1 ಲೀಟರ್ ನೀರಿಗಿದೆ ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತಲ್ವಾ? ಹಾಗಾಗಿ ಅದ್ರ ಜೊತೆಗೆ ಊಟನೂ ಕೂಡ ನಾವು ಆ ಊಟ ಬಡಿಸ್ತಾರೆ. ಅವು ಏನು ಒಂದು ಅರ್ಧ ಊಟ ಮಾಡಿರ್ತಾರೆ. ಉಳಿದ ಅರ್ಧ ಭಾಗ ಎಲೆ ಮೇಲೆ ಇರುತ್ತೆ. ಹೊಟ್ಟೆ ಉರಿಯುತ್ತೆ. ಆ ಲೆಕ್ಕಾಚಾರವಾಗಾದ್ರೂ ಅದನ್ನ ಊಟನ ಹಾಕ್ಸ್ಕೊಂಡ್ ಮಾಡಲ್ಲ. ಬಡ್ಸೋರು ಕೂಡ ಏನು ನಾವು ಹಿಂದೆ ನಮ್ಮ ಅಪ್ಪ ಎತ್ಗಳಿಗೆ ಜೋಳದ ಕಡ್ಡಿ ಮೇಯಿಸ್ತಿದ್ರು. ಹಂಗೆ ಹಿಂದಿಂದನೇ ಬಡಿಸುವಂತಹದ್ದು. ಅದು ಬೇಡ ಬೇಕು ಅಂತ ಹೇಳುವಕ್ಕೂ ಸಮಯ ಇರಲ್ಲ. ಆ ರೀತಿ ಬಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಗೆ ಅನ್ನ, ಇನ್ನಿತರ ಎಲ್ಲಾ ವಸ್ತುಗಳನ್ನ ಎಲೆ ಮೇಲೆ ಬಿಡ್ತಾರೆ. ಸ್ವೀಟನ್ನ ಬಿಡ್ತಾರೆ, ಅನ್ನ ಬಿಡ್ತಾರೆ, ಪಲ್ಯ ಬಿಡ್ತಾರೆ, ಹಪ್ಳ, ಉಪ್ಪಿನಕಾಯಿಗಳೆಲ್ಲ ವೇಸ್ಟ್ ಆಗಿರ್ತವೆ ಅಟ್‌ಲೀಸ್ಟು. ನಾನು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವು ಈ ಬ್ರಾಹ್ಮಣರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಅವ್ರು ಎಷ್ಟು ಲೆಕ್ಕಾಚಾರವಾಗಿ ಊಟವನ್ನ ಬಡಿಸ್ತಾರೆ ಅಂತ ಹೇಳಿದ್ರೆ, ಎಷ್ಟು ಬೇಕೋ ಅಷ್ಟನ್ನ ಬೇಕಾದಷ್ಟು ಟೈಮು ಬಡಿಸ್ತಾರೆ. ಆ ರೀತಿ ವ್ಯವಸ್ಥೆಗಳಾಗಬೇಕು. ತುಂಬಾ ಒಂದು ವೇಸ್ಟ್ ಆಗುತ್ತೆ. ಮತ್ತೆ ಈ ನೀರಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಮತ್ತೊಂದು ನೆನಪಿಗೆ ಬರ್ತದೆ. ನಮ್ಮ ಹಳ್ಳಿಗಳಲ್ಲಿ ನೀರು ಕಟ್ತಾರೆ ಗದ್ದೆಗಳಿಗೆ. ನೀರು ಕಟ್ತಾರೆ. ಅವ್ರ ಗದ್ದೆ ಆಗ್ತಾ ಇದ್ದಂಗೆನೆ ಆ ತೂಬ್ ಹತ್ರ ಹೋಗಿ ನಿಲ್ಸಿ ಕೆಲಸ ಮಾಡಲ್ಲ. ಅವ್ರದ್ದು ಆ ಗದ್ದೆದು ಆಯ್ತಾ ಇದ್ದಂಗೆ ಉಳಿದ ನೀರೆಲ್ಲವನ್ನ ಆ ಕಾಲುವೆಗೆ ತಿರುಗಿಸಿ ಬಿಟ್ಬಿಡುವಂತಹದ್ದು. ನಿಜವಾಗ್ಲೂವೆ ನಮ್ಮ ರೈತರುಗಳು ಕೂಡ ಲೆಕ್ಕಾಚಾರವಾಗಿ ಆ ನೀರನ್ನ ಕಟ್ಟದ್ದೇ ಆದ್ರೆ ಮತ್ತೊಂದು ಬೆಳೆನೇ ಬೆಳ್ಕೋಬಹುದೇನೋ. ಅಷ್ಟೊಂದು ನೀರನ್ನ ವೇಸ್ಟ್ ಮಾಡುವಂತ ಕೆಲಸಗಳನ್ನ ನಮ್ಮ ಜನ ಮಾಡ್ತಾರೆ. ಈ ಮುಂದಿನ ದಿನಗಳಲ್ಲಿ ಇವೆಲ್ಲ ಲೆಕ್ಕಾಚಾರದಲ್ಲಿ ನಾವು ಮಾಡ್ಬೇಕಾಗತ್ತೆ. ನೀರು ಈಗಾಗ್ಲೇ ಹೇಳಿದ್ದೀನಿ ದ್ರವ ರೂಪದ ಚಿನ್ನ ಅದು ಅಂತೇಳಿ. ಈಗ ಯಾಕೆ ಅಂತ ಹೇಳಿದ್ರೆ ಇದೇ ಉದಾಹರಣೆ ಅಂತ ಹೇಳಿದ್ರೆ ಹಿಂದೆ ನಾವು ನೋಡಿರ್ಲೇ ಇಲ್ಲ. ಬಾಟಲ್ ಬರುವಂತ ನೀರು ಇವತ್ತು ಬಾಟಲಿ ಬಂದಿದೆ. ಎಲ್ಲೆಲ್ಲೋದ್ರುವೆ ಇವತ್ತು ನೀರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ನಾನು ಏನು ಈಗಾಗಲೇ ಹೇಳಿದ್ದೀನಲ್ಲ, ಬಿದ್ದಂತ ಮಳೆ ನೀರು ಚಿನ್ನ ಅದು. ಆ ಚಿನ್ನವನ್ನ ಸರಿಯಾದ ರೀತಿನಲ್ಲಿ ಸಂಗ್ರಹ ಮಾಡಿಕೊಂಡು, ಬಳಸ್ಕೊಂಡು, ಭೂಮಿನಲ್ಲಿ ಇಂಗಿಸಿಟ್ಕೊಂಡು ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತ ಕೆಲಸವನ್ನ ಸರ್ಕಾರನೂ ಕೂಡ ಮಾಡಬೇಕಾಗುತ್ತೆ. ಸಂಘ ಸಂಸ್ಥೆಗಳು ಕೂಡ ಮಾಡಬೇಕಾಗುತ್ತೆ. ಅಷ್ಟು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಈಗೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಕೆ.ಆರ್.ಎಸ್‌ನಲ್ಲಿ ನೀರಿಲ್ಲ. ಕೆಲವೇ ಅಡಿಗಳಿದೆ. ಅದಕ್ಕೆ ಡಿಮ್ಯಾಂಡ್ ಆಗ್ತದೆ. ಹಿಂದೆ ಹೇಳ್ತಿದ್ರು 3ನೇ ಮಹಾಯುದ್ಧ ಏನಾದ್ರು ಆದ್ರೆ ನೀರಿಗೋಸ್ಕರ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀರನ್ನ ನಮ್ಮೇಲೆ ಬಿದ್ದಂತ ಮಳೆ ನೀರನ್ನ ಹಿಡಿದಿಟ್ಕೊಳ್ಳುವಂತಹದ್ದು, ಬಳಸ್ಕೊಳ್ಳುವಂತಹದ್ದು. ಆ ಹಳ್ಳಿಗಳಲ್ಲಿ ಸೂರ್ಯನಿಂದ ಬಂದಂತ ನೀರನ್ನ ಪಾಳ್ಬಾವಿ ಇರ್ಬೋದು, ಕೆರೆ ಕಟ್ಟೆ ಇರ್ಬೋದು, ಗದ್ದೆಗಳಿರ್ಬೋದು, ಆ ಕಡೆ ತಿರುಗಿಸ್ಕೊಂಡು ಭೂಮಿಯಲ್ಲಿ ಇಂಗಿಸುವಂತ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ನಮ್ಮೂರಿನಲ್ಲಿ ಒಂದು ಕೊಳ ಇದೆ. ಅದು ಗಲೀಜ್ ನೀರೋ ಊರಿಂದ ಬಂದದ್ದನ್ನ ತಿರುಗಿಸ್ಬಿಡಿ. ಅದು ಇಂಗುತ್ತೆ, ಭೂಮಿನಲ್ಲಿ ಇಂಗುತ್ತೆ. ಮರಗಿಡಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಆಗುತ್ತೆ ಅಂತೇಳಿ. ಇಷ್ಟು ವಿಚಾರಗಳನ್ನ ಹೇಳ್ತಾ ಮುಂದೆ ಈ ವಿಚಾರನೆ ಮುಂದುವರಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ತಮಗೆಲ್ಲ ನಮಸ್ಕಾರಗಳು.